ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯದ ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿರುವ ಎನ್ಕೌಂಟರ್ನಲ್ಲಿ 3 ಸಾವಿಗೀಡಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕುಟುಂಬಸ್ಥರಿಂದ ಮತ್ತು ಗ್ರಾಮಸ್ಥರಿಂದ. ಸರ್ಕಾರ ವರ್ಸಸ್ ಗ್ರಾಮಸ್ಥರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗಿದ್ದು, ಜಮೀನಿಗೆ ಹೋದವರನ್ನ ಕರ್ಕೊಂಡು ಹೋಗಿ ಗುಂಡೇಟಿಟ್ಟು ಸಾಯಿಸಿದ್ದಾರೆ. ಕೆಲವರ ಆರೋಪ ದನ ಮೇಯಿಸೋದಕ್ಕೆ ಅಂತ ಹೋದವರನ್ನ ಟಾರ್ಗೆಟ್ ಮಾಡಿ ಬೇಕು ಅಂತಾನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗುಂಡೇಟು ಹೊಡೆದು ಅವ್ರನ್ನ ಸಾಯಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಅಸಲಿಗೆ ಆಗಿದ್ದಾದ್ರೂ ಏನು ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಇರೋದು. ಹಂಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಡೀ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. 3 ಎನ್ಕೌಂಟರ್ಗೆ ಈಗ ಗ್ರಾಮಸ್ಥರು ನಿಗಿ ಕೆಂಡ ಕಾರ್ತಿದ್ದಾರೆ. ಹಾಗಾದ್ರೆ ಎನ್ಕೌಂಟರ್ಗೆ ಅಸಲಿ ಕಾರಣ ಏನು? ತಪ್ಪು ಯಾರದ್ದು? ಮೂವರ ಎನ್ಕೌಂಟರ್ಗೆ ಚಾಮರಾಜನಗರದಲ್ಲಿ ಗ್ರಾಮಸ್ಥರು ನಿಗಿ ಕೆಂಡ ಕಾರ್ತಿದ್ದಾರೆ. ಪ್ರಮುಖವಾಗಿ ಆರೋಪ ಇರೋದು ಗ್ರಾಮಸ್ಥರದ್ದು. ಜಮೀನಿಗೆ ಹೋದವರನ್ನ, ನಮ್ಮ ಮನೆಯ ಮಕ್ಕಳನ್ನ ಕರ್ಕೊಂಡು ಹೋಗಿ ಗುಂಡೇಟು ತಗಲಿ ಅವರು ಮೃತಪಟ್ಟಿದ್ದಾರೆ ಅಂತ. ಬಟ್ ಅರಣ್ಯ ಇಲಾಖೆ ಅಧಿಕಾರಿಗಳ ವರ್ಷನ್ ಏನ್ ಗೊತ್ತಾ? ವನ್ಯ ಜೀವಿಗಳನ್ನ ಬೇಟೆಯಾಡೋದಕ್ಕೆ ಬಂದಿದ್ರು. ಬೇಟೆಯಾಡಿ ಕೆಲವರು ಮಾಂಸವನ್ನ ತುಂಬಿ ಇಟ್ಟಿದ್ರು. ಈ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದುಕೊಂಡಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಮುಂದಾದ್ರು. ದಾಳಿ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನ ಕೂಡ ಅವರ ಮೇಲೆ, ಅಧಿಕಾರಿಗಳ ಮೇಲೆ ದಾಳಿಗೆ ಮುಂದಾದ್ರು. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗಾಗಿ ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂತಹ ವರ್ಷನ್ ಅನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಕೆಲ ಅಧಿಕಾರಿಗಳು ಅದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋ ವರ್ಷನ್ ಬೇರೆ ಆದ್ರೆ ಗ್ರಾಮಸ್ಥರ ಆರೋಪವೇ ಬೇರೆ. ವನ್ಯ ಜೀವಿಗಳನ್ನ ಬೇಟೆಯಾಡೋದು, ಅದನ್ನ ಸಾಯಿಸಿ ನೀವು ಆ ಮಾಂಸವನ್ನ ತೆಗೆದುಕೊಂಡು ಹೋಗ್ತೀರಿ ಅಂದ್ರೆ ಅದು ಅಕ್ಷಮ್ಯ ಅಪರಾಧ. ಹಂಗ್ ಮಾಡಂಗಿಲ್ಲ. ಹಂಗಾಗಿ ಆ ಕುರಿತ ಖಚಿತ ಮಾಹಿತಿ ಪಡ್ಕೊಂಡೇ ನಾವು ದಾಳಿ ಮಾಡೋದಕ್ಕೆ ಮುಂದಾದ್ವಿ. ಆದ್ರೆ ಈ ದಾಳಿ ಸಂದರ್ಭದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಪ್ರಯತ್ನಗಳಾಗೋಯ್ತು. ನಮ್ಮ ಆತ್ಮರಕ್ಷಣೆಗಾಗಿ ನಾವು ದಾಳಿ ಮಾಡಿದ್ದು ಹೌದು, ಆ ಗುಂಡೇಟಿಗೆ 3 ಬಲಿಯಾಗಿರೋದು ಹೌದು ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಆದ್ರೆ ಹಿಂಗ ಮಾಡೋದಕ್ಕೆ ಅಧಿಕಾರ ಯಾರ್ರೀ ನಿಮ್ಗೆ ಕೊಟ್ಟಿದ್ದು ಅಂತ ಗ್ರಾಮಸ್ಥರು, ಮೃತರ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ತನಕ ಸರ್ಕಾರ ಆಗ್ಲಿ, ಅಟ್ಲೀಸ್ಟ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಾಗಲಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರಾಗ್ಲಿ ಇಲ್ಲಿ ತನಕ ಭೇಟಿನೇ ಕೊಟ್ಟಿಲ್ಲ ಅಂತ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸ ಆಗ್ಲಿಲ್ಲ. ಮೃತ ಕುಟುಂಬಸ್ಥರಿಗೆ ಪರಿಹಾರದ ಘೋಷಣೆ ಆಗಿಲ್ಲ. ಹಿಂಗಾದ್ರೆ ಹೇಗೆ? ನಮ್ಮ ಮನೆಗೆ ಆಧಾರ ಸ್ತಂಭ ಆದಂತಹ ಮಕ್ಕಳನ್ನ ಕಳ್ಕೊಂಡು ನಾವು ಬಡವರಾಗಿದ್ದೀವಿ ಅನ್ನುವಂತಹ ವಿಚಾರವನ್ನ ಕುಟುಂಬಸ್ಥರು ಹೇಳ್ತಿದ್ದಾರೆ. ಹಂಗಾಗಿ ಆಕ್ರೋಶ ಭುಗಿಲೆದ್ದಿರೋದನ್ನ ಗಮನಿಸ್ತಾ ಇದ್ವಿ. ಸರ್ಕಾರದ ವಿರುದ್ಧ ಆಕ್ರೋಶ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. 3 ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಪ್ರತಿಭಟನೆ, ಆಕ್ರೋಶ, ಪರಿಸ್ಥಿತಿ ಕೈಮೀರೋ ಹಂತವನ್ನ ತಲುಪಿ ಹೋಗಿತ್ತು ನಿನ್ನೆ. ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಭಾಗಿಯಾದಂತಹ ದಿನ. ಬಟ್ ಬೆಳ್ಳಂಬೆಳಗ್ಗೆ ಇಂಥದ್ದೊಂದು ಸುದ್ದಿ ಕೇಳಿದಾಗ ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು. ಕಾರಣ 3 ಮೃತಪಟ್ಟಿದ್ದಾರಾ ಅಂತ. ಇಲ್ಲಿ ಹೊಡೆದಿದ್ದಾರೆ, ಇನ್ನಿಬ್ಬರಿಗೆ ಎದೆ ಹೊಡೆದಿದ್ದಾರೆ. ತಪ್ಪಿಸ್ಕೊಂಡು ಓಡೋನಿಗೆ ಎಲ್ಲಿ ಹೊಡಿಬೇಕು ಅಂತ ರೂಲ್ಸ್ ಇರೋದು? ಮಂಡಿಯಿಂದ ಕೆಳಗಡೆ ಹೊಡಿಬೇಕು ಅಂತ. ಕತ್ತಿಗೆ ಕೊಡಿದ್ರು ಅಂದರೆ ಗನ್ನನ್ನು ಹೀಗಿಟ್ಕೊಂಡು ಹೊಡೆದಿದ್ದಾರಾ? ಹೊಡೆದಿರಬೇಕು. ಹೀಗಿಟ್ಕೊಂಡು ಹೊಡಿತಾ ಇದ್ದಾರೆ ಅಂತಂದರೆ ಅದು ಕತ್ತಿಗೆ ಗುರಿ ಇಟ್ಟು ಹೊಡೆದಿರೋದು. ಆದರೆ ನೇರವಾಗಿ ಕುತ್ತಿಗೆಗೆ ಏಟು ಬಿದ್ದಿದೆ ಅಂತಂದರೆ ನನಗನ್ಸುತ್ತೆ ಇದು ನಕಲಿ ಎನ್ಕೌಂಟರ್. ಇದು ಎನ್ಕ್ವೈರಿ ಆಗಬೇಕು, ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋದ್ರೊಳಗೆ ಹೊರಗೆ ವಿಧಾನಸಭಾ ಅಧಿವೇಶನ ನಡೀತಾ ಇರೋದ್ರಿಂದ ಡೌನ್ ಬಿಲೋ ಅಧಿಕಾರಿಗಳು ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟಾಗಿ. ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಡಿಮ್ಯಾಂಡ್ ಮಾಡಬೇಕು.
ಜನರಿಗೆ ಭಯ ಹುಟ್ಟಿಸೋಕ್ಕೆ ನೀವು ಸಾಯಿಸ್ತೀರಾ? ಇಲ್ಲ ಇದಕ್ಕೆ ನ್ಯಾಯ ಕೊಡ್ತೀವಿ ಅಂತಂದರೆ DFO ಇಂದ ಹಿಡಿದು ವಾಚರ್ವರೆಗೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು. ತಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಇದ್ರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ನಡಿಬೇಕು. ಆ ಕುಟುಂಬದಲ್ಲಿ ಒಬ್ಬರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡ